ಸ್ಕ್ರಾಲ್ ಮಾಡುವುದನ್ನು ನಿಲ್ಲಿಸಿ. ಒಂದು ವೇಳೆ ನಾನು ನಿಮಗೆ ಹೀಗೆ ಹೇಳಿದರೆ, ಯಾರು ಎಲ್ಲರಿಂದ ನಿರ್ಲಕ್ಷಿಸಲ್ಪಟ್ಟಿದ್ದರೋ, ಯಾರನ್ನು ನೋಡಿ ಎಲ್ಲರೂ ನಕ್ಕಿದ್ದರೋ, ಅವರೇ ಒಂದು ದಿನ ಎಲ್ಲರಿಗಿಂತ ಹೆಚ್ಚು ಯಶಸ್ವಿಯಾದರು? ಇದು ಯಾವುದೋ ಸಿನಿಮಾದ ಕಥೆಯಂತೆ ಅನಿಸುತ್ತಿದೆಯೇ? ಖಂಡಿತ ಇಲ್ಲ. ಇದು ನಿಜ ಜೀವನ. ಮತ್ತು ಈ ಕಥೆ ಇಂದು ನಿಮ್ಮ ಸಂಕಷ್ಟಗಳನ್ನು ನೀವು ನೋಡುವ ರೀತಿಯನ್ನೇ ಬದಲಿಸಬಹುದು. ಒಬ್ಬ ಹುಡುಗನಿದ್ದ. ಅವನು ಶ್ರೀಮಂತನಾಗಿರಲಿಲ್ಲ. ಅವನಲ್ಲಿ ಅದ್ಭುತ ಪ್ರತಿಭೆಯೂ ಇರಲಿಲ್ಲ. ಕನಿಷ್ಠ ಆತ್ಮವಿಶ್ವಾಸವೂ ಇರಲಿಲ್ಲ. ಶಾಲೆಯಲ್ಲಿ ಶಿಕ್ಷಕರು ಹೇಳಿದರು, ಇವನೊಬ್ಬ ಸಾಧಾರಣ ವಿದ್ಯಾರ್ಥಿ. ಗೆಳೆಯರು ಹೇಳಿದರು, ನಿನ್ನಿಂದ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿಲ್ಲ. ಸಂಸಾರದವರು ಹೇಳಿದರು, ವಾಸ್ತವದಲ್ಲಿ ಬದುಕು. ಅತಿಯಾದ ಕನಸು ಕಾಣಬೇಡ. ಮೆಲ್ಲನೆ ಅವನು ಅವರ ಮಾತುಗಳನ್ನು ನಂಬಲು ಶುರು ಮಾಡಿದ. ತರಗತಿಯಲ್ಲಿ ಕೈ ಎತ್ತುವುದನ್ನು ನಿಲ್ಲಿಸಿದ. ತನ್ನ ಆಲೋಚನೆಗಳನ್ನು ಹಂಚಿಕೊಳ್ಳುವುದನ್ನು ಬಿಟ್ಟ. ಕನಸು ಕಾಣುವುದನ್ನೇ ನಿಲ್ಲಿಸಿದ. ಆದರೆ ಒಂದು ದಿನ ಅವನು ಒಂದು ಪ್ರಮುಖ ವಿಷಯದಲ್ಲಿ ಸೋತು ಹೋದ. ಎಲ್ಲರೂ ಹೇಳಿದರು, ನಾವು ನಿನಗೆ ಮೊದಲೇ ಹೇಳಿರಲಿಲ್ಲವೇ? ಆ ರಾತ್ರಿ ಅವನು ತುಂಬಾ ಅತ್ತ. ಆದರೆ ಅಳುತ್ತಲೇ ಅವನು ತನ್ನನ್ನು ತಾನು ಒಂದು ಪ್ರಶ್ನೆ ಕೇಳಿಕೊಂಡ. ಒಂದು ವೇಳೆ ಇವರೆಲ್ಲರೂ ತಪ್ಪು ಹೇಳುತ್ತಿದ್ದರೆ? ಆ ಒಂದು ಪ್ರಶ್ನೆ ಎಲ್ಲವನ್ನೂ ಬದಲಿಸಿತು. ಅವನು ನಿರ್ಧರಿಸಿದ, ಬೇರೆಯವರು ತಪ್ಪು ಎಂದು ಸಾಬೀತುಪಡಿಸುವುದಕ್ಕಲ್ಲ, ತಾನು ಸರಿಯೆಂದು ತನ್ನನ್ನೇ ತಾನು ನಂಬುವುದಕ್ಕಾಗಿ. ಅವನು ಬೇಗ ಏಳಲು ಶುರು ಮಾಡಿದ. ಹೊಸ ಕೌಶಲಗಳನ್ನು ಕಲಿಯಲು ಆರಂಭಿಸಿದ. ಪ್ರತಿದಿನ ಕೇವಲ 1% ಸುಧಾರಿಸಲು ನಿರ್ಧರಿಸಿದ. ಆರಂಭದಲ್ಲಿ ಯಾವುದೇ ದೊಡ್ಡ ಫಲಿತಾಂಶ ಸಿಗಲಿಲ್ಲ. ಯಾರ ಚಪ್ಪಾಳೆಯೂ ಇರಲಿಲ್ಲ. ಯಾರ ಬೆಂಬಲವೂ ಇರಲಿಲ್ಲ. ಇದ್ದದ್ದು ಕೇವಲ ಶಿಸ್ತು ಮಾತ್ರ. ತಿಂಗಳುಗಳು ಕಳೆದವು. ವರ್ಷಗಳೇ ಉರುಳಿದವು. ನಿಧಾನವಾಗಿ ಯಾವ ಹುಡುಗನನ್ನು ಸಾಧಾರಣ ಎಂದು ಕರೆಯಲಾಗಿತ್ತೋ ಅವನು ಸಣ್ಣ ಸಣ್ಣ ಗೆಲುವುಗಳನ್ನು ಸಾಧಿಸಲು ಶುರು ಮಾಡಿದ. ಆ ಸಣ್ಣ ಗೆಲುವುಗಳು ದೊಡ್ಡ ಯಶಸ್ಸಾಗಿ ಬದಲಾದವು. ಮತ್ತು ಒಂದು ದಿನ ಯಾವ ಜನರು ಅವನನ್ನು ನೋಡಿ ನಕ್ಕಿದ್ದರೋ ಅವರೇ ಕೇಳಲು ಶುರು ಮಾಡಿದರು, ಇದನ್ನು ನೀನು ಹೇಗೆ ಮಾಡಿದೆ? ಅವನು ಸುಮ್ಮನೆ ಮುಗುಳ್ನಕ್ಕ. ಯಾಕೆಂದರೆ ಅವರಿಗೆ ಕಂಡಿದ್ದು ಕೇವಲ ಅವನ ಯಶಸ್ಸು ಮಾತ್ರ. ಆದರೆ ಅದರ ಹಿಂದಿದ್ದ ಅವನ ನಿಶ್ಶಬ್ದ ಹೋರಾಟಗಳು ಅವರಿಗೆ ಕಂಡಿರಲಿಲ್ಲ. ಗಮನವಿಟ್ಟು ಕೇಳಿ. ಜನರು ಯಾವಾಗಲೂ ನಿಮ್ಮ ಇಂದಿನ ಪರಿಸ್ಥಿತಿಯನ್ನು ನೋಡಿ ನಿಮ್ಮನ್ನು ಅಳೆಯುತ್ತಾರೆ. ಆದರೆ ನಿಮ್ಮ ಭವಿಷ್ಯವು ನಿಮ್ಮ ಇಂದಿನ ನಿರ್ಧಾರಗಳಿಂದ ನಿರ್ಮಾಣವಾಗುತ್ತದೆ. ನೀವು ಸಾಧಾರಣ ವ್ಯಕ್ತಿಯಲ್ಲ. ನೀವು ಇನ್ನೂ ನಿರ್ಮಾಣ ಹಂತದಲ್ಲಿದ್ದೀರಿ, ಅಂಡರ್ ಕನ್ಸ್ಟ್ರಕ್ಷನ್. ಜಗತ್ತು ಇಂದು ನಿಮ್ಮನ್ನು ನಂಬದಿರಬಹುದು. ಆದರೆ ನೀವು ನಿಮ್ಮನ್ನು ನಿರಂತರವಾಗಿ ನಂಬಿದರೆ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುವುದು ಅನಿವಾರ್ಯ. ಹಾಗಾದರೆ ಹೇಳಿ, ಜನರು ನಿಮ್ಮನ್ನು ಅನುಮಾನಿಸುತ್ತಾರೆ ಎಂಬ ಕಾರಣಕ್ಕೆ ನೀವು ನಿಂತು ಬಿಡುತ್ತೀರಾ? ಅಥವಾ ಮೌನವಾಗಿ ಬೆಳೆದು ನಿಮ್ಮ ಯಶಸ್ಸಿನ ಮೂಲಕ ಎಲ್ಲರಿಗೂ ಅಚ್ಚರಿ ಮೂಡಿಸುತ್ತೀರಾ? ಕಮೆಂಟ್ ಮಾಡಿ, ನಾನು ಇದನ್ನು ಸಾಬೀತುಪಡಿಸುತ್ತೇನೆ. ಮತ್ತು ದಿನನಿತ್ಯದ ಪ್ರೇರಣೆಗಾಗಿ ಫಾಲೋ ಮಾಡಿ.